ಅಂಬಾನಿ ಮನೆಯಲ್ಲಿ ತಾರೆಗಳೋತ್ಸವ ನಡೆದಿದೆ. 32 ಅಡಿ ಎತ್ತರದ ಗಣೇಶನ ವಿಗ್ರಹಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿದೆ. 25,000 ಬಳೆಗಳಿಂದಲೇ ವಿನಾಯಕ ಮೂರ್ತಿಯನ್ನು ತಯಾರಿಸಲಾಗಿದೆ. ಈ ಸುದ್ದಿಗಳನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಮಹಾರಾಷ್ಟ್ರದ ಮುಂಬೈನಲ್ಲಿ ಇರುವ ಅನಿಲ್ ಅಂಬಾನಿ ಮನೆಯಲ್ಲಿ ಗಣೇಶೋತ್ಸವ ಕಳೆಗಟ್ಟಿದೆ. ನವ ವಿವಾಹಿತರಾದ ಅನಂತ್ ಅಂಬಾನಿ ಮತ್ತು ರಾಧಿಕಾ ದಂಪತಿಗೆ ಇದು ಮೊದಲ ಗಣೇಶ ಹಬ್ಬ. ಬಾಲಿವುಡ್ ಸ್ಟಾರ್ಗಳು, ಕ್ರಿಕೆಟ್ ದಿಗ್ಗಜರು ಸೇರಿದಂತೆ ಸಾಕಷ್ಟು ಸೆಲೆಬ್ರಿಟಿಗಳು ಅಂಬಾನಿ ಮನೆಯ ಹಬ್ಬದ ಸಡಗರದಲ್ಲಿ ಪಾಲ್ಗೊಂಡಿದ್ರು. ತಮಿಳುನಾಡಿನ ದಿಂಡಿಗಲ್ನ ಮಹಾಸಂಗದಹರ ಚತುರ್ಥಿ ವಿನಾಯಕ ದೇವಸ್ಥಾನದಲ್ಲಿ 32 ಅಡಿ ಎತ್ತರದ ಗಣೇಶನ ವಿಗ್ರಹಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿದೆ. ಈ ದೇವಸ್ಥಾನದಲ್ಲಿ 108 ಗಣೇಶ ಮೂರ್ತಿಗಳಿವೆ. ಭಕ್ತರು ಗಣೇಶೋತ್ಸವದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ್ರು. ಒಡಿಶಾದ ಮಯೂರ್ಭಂಜ್ ಬರಿಪಾದಾದಲ್ಲಿ ಅಪರೂಪದ ಗಣಪತಿ ಮೂರ್ತಿ ಪ್ರತಿಷ್ಠಾಪಿಸಲಾಗಿದೆ. 25,000 ಗಾಜಿನ ಬಳೆಗಳಿಂದಲೇ 15 ಅಡಿ ಎತ್ತರದ ಗಣೇಶನ ವಿಗ್ರಹವನ್ನ ಸ್ಥಾಪಿಸಲಾಗಿದೆ. ಭಕ್ತರು ಈ ಯುನೀಕ್ ಗಣಪನನ್ನ ನೋಡಿ ಪುನೀತರಾಗ್ತಾ ಇದ್ದಾರೆ. ತಮಿಳುನಾಡಿನ ನೀಲಗಿರಿ ಜಿಲ್ಲೆಯ ಮಧುಮಲೈ ಹುಲಿ ಸಂರಕ್ಷಿತ ಪ್ರದೇಶದ ತೆಪ್ಪಕಾಡು ಆನೆ ಶಿಬಿರದಲ್ಲಿ ಇರುವ ಆನೆಗಳು ಗಣೇಶ ಚತುರ್ಥಿ ಆಚರಣೆಯಲ್ಲಿ ಪಾಲ್ಗೊಂಡಿದ್ದವು. ಹಬ್ಬದ ಸಡಗರದಲ್ಲೇ ಶಿಬಿರದಲ್ಲಿನ 27 ಆನೆಗಳಿಗೆ ವಿಶೇಷ ಆಹಾರ ನೀಡಲಾಯಿತು. ಮಹಾರಾಷ್ಟ್ರದ ಪುಣೆಯಲ್ಲಿ ಇರುವ ಶ್ರೀಮಂತ ದದ್ಗುಶೇತ್ ಹಲ್ವಾಯಿ ಗಣೇಶ ಮಂಡಲದಲ್ಲಿ ಗಣೇಶನ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರು. ಡ್ರೋನ್ ಕ್ಯಾಮೆರಾದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಮೆರವಣಿಗೆಯ ಅದ್ಭುತ ದೃಶ್ಯ ಸೆರೆಯಾಗಿದೆ. ವಿಜಯವಾಡದ ಗಣೇಶ ಚತುರ್ಥಿಯ ಪ್ರಯುಕ್ತ ಜನಸೇನಾ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಹಾಗೂ ಪಕ್ಷದ ಮುಖಂಡರು ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ವಿಡಿಯೋವನ್ನ ಜನಸೇನಾ ಪಕ್ಷ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದೆ. ದೆಹಲಿಯ ಶ್ರೀ ಗಣೇಶ ಸೇವಾ ಮಂಡಲವು ಗಣೇಶ ಚತುರ್ಥಿ ದಿನ ಶೋಭಾ ಕಲಶ ಯಾತ್ರೆ ಮತ್ತು ಮಂಗಳಮೂರ್ತಿ ಸ್ಥಾಪನೆಯನ್ನು ಆಯೋಜಿಸಿತ್ತು. ಪೂರ್ಣಕುಂಭ ಹೊತ್ತ ಮಹಿಳೆಯರು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಹರಿಯಾಣದಲ್ಲಿ ಬಿಜೆಪಿ ಸರ್ಕಾರ 10 ವರ್ಷ ಪೂರೈಸಿದ್ರು. ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿದೆಯೇ ಅಥವಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆ ಆಗಿದೆಯೇ ಅಂತ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಪತ್ನಿ ಸುನೀತಾ ಕೇಜ್ರಿವಾಲ್ ಪ್ರಶ್ನಿಸಿದ್ದಾರೆ. ದೆಹಲಿ ಮತ್ತು ಪಂಜಾಬ್ನಲ್ಲಿ ಸರ್ಕಾರಿ ಶಾಲೆ, ಆಸ್ಪತ್ರೆಗಳು ಮತ್ತು ವಿದ್ಯುತ್ ಸೇವೆ ಚೆನ್ನಾಗಿ ಸಿಗ್ತಾ ಇವೆ ಎಂದಿದ್ದಾರೆ. ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತದ ಪದಕ ಬೇಟೆ ಮುಂದುವರೆದಿದೆ. ಪ್ರಥಮ ಬಾರಿಗೆ ಭಾರತ 7 ಚಿನ್ನದ ಸಾಧನೆ ಮಾಡಿದ್ದು, ಒಟ್ಟು 29 ಪದಕಗಳನ್ನು ಭಾರತ ಬಾಚಿಕೊಂಡಿದೆ. ಈ ಸುದ್ದಿಗಳನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಪ್ಯಾರಿಸ್ ಪ್ಯಾರಾಒಲಿಂಪಿಕ್ ಭಾರತದ ಪದಕ ಬೇಟೆ ಮತ್ತೆ ಮುಂದುವರೆದಿದೆ. ಪುರುಷ ವಿಭಾಗದ ಹೈಜಂಪ್ನಲ್ಲಿ ಪ್ರವೀಣ್ ಕುಮಾರ್ ಚಿನ್ನ, ಪುರುಷರ ಶಾಟ್ಪುಟ್ನಲ್ಲಿ ಹೊಕ್ಯಾಟೊ ಸೆಮಾ ಕಂಚು ಗೆದ್ದು ಸಾಧನೆಗೈದಿದ್ದಾರೆ. 2024ರ ಪ್ಯಾರಿಸ್ ಪ್ಯಾರಾಒಲಿಂಪಿಕ್ಸ್ನಲ್ಲಿ ಭಾರತ ಈವರೆಗೆ ಒಟ್ಟು 29 ಪದಕಗಳನ್ನು ಗೆದ್ದುಕೊಂಡಿದೆ. 7 ಚಿನ್ನ, 9 ಬೆಳ್ಳಿ, 13 ಕಂಚಿನ ಪದಕದೊಂದಿಗೆ 29 ಪದಕಗಳನ್ನು ಬಾಚಿಕೊಂಡಿದೆ. ಭಾರತ ಪ್ಯಾರಾಒಲಿಂಪಿಕ್ಸ್ನ ಇತಿಹಾಸದಲ್ಲಿ ಈವರೆಗೂ ಗರಿಷ್ಠ ಅಂದ್ರೆ 5 ಚಿನ್ನದ ಪದಕ ಮಾತ್ರ ಗೆದ್ದಿತ್ತು. ಈ ಬಾರಿ 7 ಚಿನ್ನದ ಪದಕ ಗೆಲ್ಲುವ ಮೂಲಕ ಭಾರತ ಮೊದಲ ಬಾರಿಗೆ 7 ಚಿನ್ನ ಗೆದ್ದಂತಾಗಿದೆ. ಇನ್ನು ಇದೇ ಭಾನುವಾರ ಪ್ಯಾರಾಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ತೆರೆ ಬೀಳಲಿದೆ. ಟೀಂ ಇಂಡಿಯಾದ ಬೆಂಕಿ ಬೌಲರ್ ಜಸ್ಪ್ರೀತ್ ಬುಮ್ರಾ ದಂಪತಿಯ ಪುಟಾಣಿ ಮಗ ಅಂಗದ್ ಬುಮ್ರಾ ಗಣೇಶೋತ್ಸವ ಸಂಭ್ರಮದಲ್ಲಿದ್ದಾನೆ. ರೇಷ್ಮೆ ಶರ್ಟ್, ಶಲ್ಯ, ಪಂಚೆ ಧರಿಸಿ ಪುಟಾಣಿ ಗಣೇಶ ಮೂರ್ತಿ ಎದುರು ಅಂಗಾತ ಕುಳಿತ ಫೋಟೋವನ್ನ ಬುಮ್ರಾ ಹಂಚಿಕೊಂಡಿದ್ದಾರೆ.